ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ ಮೊದಲು 2 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ಮೊದಲು 2 ವಚನಗಳು 15ನೇ ಅಧ್ಯಾಯ ಮೊದಲು 2 ವಚನಗಳನ್ನು. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯಾಜರನ ಪಾಲಾಗುವುದಲ್ಲ ಅಂದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿ ಒದಗಿಸಿಕೊಡ್ಲಿ. ಪ್ರಿಯರೇ, ನಾವು ಅಬ್ರಹಾಮನ ಜೀವನದಲ್ಲಿ ದರ್ಶಿಸಿದಾಗ ಇಲ್ಲ ಪ್ರತ್ಯಕ್ಷನಾದಾಗ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಆತ್ಮಿಕವಾದಂತ ಸಂಗತಿಗಳನ್ನು ಮತ್ತು ಚಾರಿತ್ರಿಕವಾದಂತ ವಿಷಯಗಳನ್ನು ಕೂಡ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅಬ್ರಹಾಮನ ಬಗ್ಗೆ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದ ಕೇಳಿರುವಂತ ಸಂಗತಿಗಳೇ. ಅದರ ಪವಿತ್ರಾತ್ಮ ದೇವರು ನನಗೆ ಕೊಟ್ಟಂತ ಆಲೋಚನೆ ನಿಮ್ಮ ಮುಂದೆ ದೇವರು ನನಗೆ ಕೂಡ ಸಹಾಯ ಮಾಡಿದನು. ಅದಕ್ಕಾಗಿ ದೇವರನ್ನು ಸ್ತುತಿಸ್ತಾ ಇದ್ದೇನೆ. ಈಗ ನಾವು ಓದಿರುವಂತ ಈ 15ನೇ ಅಧ್ಯಾಯದಲ್ಲಿ ಇದು ಅಬ್ರಹಾಮನಿಗೆ ದೇವರು ಪ್ರತ್ಯಕ್ಷವಾದಾಗ ಇದು ಒಂದು 5ನೇ ಪ್ರತ್ಯಕ್ಷ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನಿಗೆ ಇದು 5ನೇ ಸಾರಿ. ಒಂದೊಂದು ಪ್ರತ್ಯಕ್ಷತೆಯಿಂದ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಇದು 5ನೇ ಸಾರಿ ದೇವರು ಅವನಿಗೆ ಪ್ರತ್ಯಕ್ಷನಾಗ್ತಾನೆ. ಆದ್ರೆ ಪ್ರತಿಯೊಂದು ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನ ಜೀವನವು ಯಾವ ರೀತಿಯಾಗಿ ಇತ್ತು ನಾವು ನೋಡಿದ್ದೇವೆ, ಮತ್ತು ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಅಂತ ನಾವು ನೋಡ್ತಾ ಬಂದಿದ್ದೇವೆ. ಆಮೇಲೆ ದರ್ಶನದಲ್ಲಿದ್ದಂತ ವಿಷಯಗಳನ್ನು ಇಲ್ಲ ಪ್ರತ್ಯಕ್ಷತೆಯಲ್ಲಿ ಅವರ ಮಧ್ಯದಲ್ಲಿ ನಡೆದಂತ ಘಟನೆಗಳನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಈ 5ನೇ ದರ್ಶನದಲ್ಲಿ ಕರ್ತನಾಗಿರುವಂತ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡಿದ್ದಾನೆ ಅಂತ ನಾವು ನೋಡುವಾಗ ನಂಬಿಗಸ್ತನಾದಂತ ದೇವರಾಗಿ ಕಾಣಿಸಿಕೊಳ್ಳುತ್ತಾನೆ. ಒಂದೊಂದು ಪ್ರತ್ಯಕ್ಷತೆಯಲ್ಲಿ ಒಂದೊಂದು ಸ್ವಭಾವವನ್ನು, ದೇವರ ಸ್ವಭಾವವನ್ನು ನಾವು ಗುರುತಿಸಿ ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಈ 5ನೇ ಸಾರಿ ಈ ಪ್ರತ್ಯಕ್ಷತೆಯಲ್ಲಿ ಆತನು ನಂಬಿಗಸ್ತನಾದಂತ ದೇವರು ಇಲ್ಲ ನಂಬಲಿಕ್ಕೆ ಯೋಗ್ಯನಾದಂತ ದೇವರು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೀವಿ. ಅದಕ್ಕಾಗಿ ಅಬ್ರಹಾಮನು ಯೆಹೋವನನ್ನು ನಂಬಿದನು, ಆ ನಂಬಿಕೆ ಅವನಿಗೆ ನೀತಿ, ಅವನ ಲೆಕ್ಕಕ್ಕೆ ನೀತಿ ನೆನೆಸಲ್ಪಟ್ಟಿತ್ತು ಅಂತ. ಅದಕ್ಕಾಗಿ ಆತ ನಂಬಿಗಸ್ತನು, ನಂಬಲಿಕ್ಕೆ ಯೋಗ್ಯನು ಅಂತ ನಾವು ನೋಡಿದ್ದೇವೆ. ಆಮೇಲೆ ಇದೇ ದರ್ಶನದಲ್ಲಿ ಮತ್ತೊಂದು ವಾಗ್ದಾನವಿದೆ. ಏನಂತಂದ್ರೆ, ವಾರಸನಿಗಾಗಿ ವಾಗ್ದಾನ. ನಾನು ನಿನಗೆ ಒಬ್ಬ ವಾರಸನನ್ನು ಕೊಡುತ್ತೇನೆ ಅಂತೇಳಿ ಒಂದು ವಾಗ್ದಾನವನ್ನು ಕೂಡ ಈ ದರ್ಶನದಲ್ಲಿ ದೇವರು ಅಬ್ರಹಾಮನಿಗೆ ಕೊಟ್ಟಿರುವಂತದ್ದು ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಪ್ರಿಯರೇ, ಈ 5ನೇ ಸಾರಿ ದೇವರು ಪ್ರತ್ಯಕ್ಷತೆ ಆಗುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು? ಪ್ರತಿಯೊಂದು ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನ ಜೀವನವನ್ನು ಆದ್ರೆ ಈ ಪ್ರತ್ಯಕ್ಷತೆಗೆ ಮುಂಚೆ ಅಬ್ರಹಾಮನ ಜೀವನ ಒಂದು ಜಯಕರವಾದಂತ ಜೀವನವಾಗಿತ್ತು. ನಾನು ಕಳೆದ ವಾರದಲ್ಲಿ ಹೇಳಿದ್ದೆ. 4 ಮಂದಿ ಅರಸರನ್ನು ಸೋಲಿಸಿ ಸೆರೆ ಹಿಡಿಯಲ್ಪಟ್ಟಂತ ಲೋಟನನ್ನು, ಅವನ ಆಸ್ತಿಯನ್ನು, ಮಿಕ್ಕಾದವರನ್ನು ಕೂಡ ಇನ್ನು ಅನೇಕ ಜನರನ್ನು ಆತನು ಬಿಡಿಸಿಕೊಂಡು ವಿಜಯೋತ್ಸಾಹದೊಡನೆ ಸಂತೋಷದಿಂದ ಬರುವಂತ ಒಂದು ಸನ್ನಿವೇಶ. 4 ಮಂದಿ ಅರಸರನ್ನು ಜಯಿಸುವಂತದ್ದು ಸಾಮಾನ್ಯವಾದಂತ ವಿಷಯ ಅಲ್ಲ. ಕೇವಲ 318 ಮಂದಿಯನ್ನು ಆರಿಸಿಕೊಂಡು ಹೋಗಿ 4 ಮಂದಿ ಅರಸರನ್ನು ಜಯಿಸಿ ಆತನು ಹಿಂತಿರುಗಿ ಬರುವಾಗ 2 ಅರಸರು ಆತನನ್ನು ಎದುರುಗೊಂಡ್ರು ಅಂತೇಳಿ ನಾವು ನೋಡುತ್ತೇವೆ. ಒಬ್ಬ ಶಾಲೇಮನ ಅರಸನಾದಂತ ಮೆಲ್ಕಿಚೆದೆಕನು ಮತ್ತು ಸೊದೋಮ ಅರಸನು, ಅವರಿಬ್ಬರು ಆತನನ್ನು ಎದುರುಗೊಂಡು ಒಬ್ಬರು ಆತನನ್ನು ಬಲಪಡಿಸಿದರು, ಮತ್ತೊಬ್ಬರು ಆತನನ್ನು ಬಲಹೀನಪಡಿಸಲಿಕ್ಕೆ ನೋಡಿದರು ಅಂತ ಹೇಳಿ ನಾವು ಗಮನಿಸಿದ್ದೇವೆ. ಆದ್ರೆ ವಿಜಯೋತ್ಸಾಹದಲ್ಲಿ ಬರುತ್ತಿರುವಂತ ಅಬ್ರಹಾಮನಿಗೆ ದೇವರ ದರ್ಶನ ಕೊಟ್ಟು ಮೊದಲು ಹೇಳಿದಂತ ಮಾತೇನಂತಂದ್ರೆ, ಭಯಪಡಬೇಡ. ಏನಂದ್ರೆ ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಅಂತ. ನೋಡಿದ್ರೆ ಈಗ 4 ಮಂದಿ ಅರಸರನ್ನು ಜಯಿಸಿ ಬರ್ತಿರುವಂತ ಭಯ ಯಾಕೆ ಬರ್ತದೆ? ಇದು ನಮ್ಮ ಪ್ರಶ್ನೆ. ಈತನು
4 ಮಂದಿ ಅರಸರನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಬರ್ತಾ ಇದ್ದಾನೆ. ಆದ್ರೆ ಇಲ್ಲಿ ದೇವರು ಹೇಳುವಂತ ಮಾತೇನು? ಅಬ್ರಾಹ್ಮನೇ ಭಯಪಡಬೇಡ. ಅಂದ್ರೆ ಅಬ್ರಹಾಮನ ಹೃದಯದಲ್ಲಿ ಒಂದು ಭಯ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. 12ನೇ ಅಧ್ಯಾಯ 6ನೇ ವಚನದಲ್ಲಿ ಆ ದೇಶದಲ್ಲಿ ವಾಸಿಸಿದಾಗ ಅಲ್ಲಿ ಕನಾನ್ಯರನ್ನು ನೋಡಿ ಭಯಪಡ್ತಾನೆ. ಅದು ದೇವರಲ್ಲಿ ದರ್ಶನ ಕೊಟ್ಟು, ಭಯಪಡಬೇಡಪ್ಪ, ನಾನು ನಿನ್ನ ಸಂಗಡ ಇರ್ತೇನೆ, ಈ ದೇಶವನ್ನು ನಿನಗೆ ಕೊಡ್ತೇನೆ ಅಂತ ಅಲ್ಲಿ ದೇವರು ಹೇಳಿರುವಂತದ್ದು 12ನೇ ಅಧ್ಯಾಯ 6ನೇ ವಚನದಲ್ಲಿ. ಆದ್ರೆ ಈ 15ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದ್ತೇವೆ, ವಿಜಯೋತ್ಸಾಹದೊಡನೆ ಅರಸರನ್ನು ಸೋಲಿಸಿ ಸೆರೆ ಹಿಡಿಯಲ್ಪಟ್ಟವರನ್ನು ಹಿಡ್ಕೊಂಡು ಆತನು ಬರುತ್ತಿರುವಾಗ ಈ ದೇವರು ಬಂದು ಹೇಳುವಂತ ಮಾತೇನು? ಭಯಪಡಬೇಡ, ಭಯಪಡಬೇಡ. ಅಂದ್ರೆ ಅಬ್ರಹಾಮನ ಜೀವನದಲ್ಲಿ ಭಯ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಯಾಕಂತಂದ್ರೆ ಈಗ ಅಬ್ರಹಾಮನಿಗೆ ಸಮಸ್ತವೂ ಸರ್ವ ಸಮೃದ್ಧಿಯಾಗಿದೆ. ಆತನು ಬಹಳ ಐಶ್ವರ್ಯವಂತನಾದನು, ಯಾವುದರಲ್ಲಿ ಕಡಿಮೆ ಇಲ್ಲ, ಸಮಸ್ತವು ಸಮೃದ್ಧಿಯಾಗಿದೆ. ಮತ್ತು ಶಕ್ತಿ ಸಾಮರ್ಥ್ಯವನ್ನು ನೋಡಿದಾಗ ಕೂಡ 4 ಮಂದಿ ಅರಸರನ್ನು, ಒಬ್ಬರನ್ನಲ್ಲ 4 ಮಂದಿ ಅರಸರನ್ನು ಸೋಲಿಸಿ ಶಾರೀರಿಕವಾದಂತ ಬಲದಲ್ಲಿ ಕೂಡ ಆತನು ಜಯಶಾಲಿಯಾಗಿ ಬರ್ತಾ ಇದೆ. ಇಂಥ ಜಯಶಾಲಿಯಾಗಿ ಬರುತ್ತಿರುವಂತ ಅಬ್ರಹಾಮನಿಗೆ ಭಯ ಯಾಕೆ? ಆತನು ಯಾಕೆ ಭಯಪಟ್ಟಿದ್ದಾನೆ ಅನ್ನುವಂಥದ್ದು ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಕಳೆದ ವಾರದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವಿಟ್ಟದೆ. ದೇವರು ದರ್ಶನದಲ್ಲಿ 3 ಮಾತುಗಳು ಹೇಳಿದ್ದಾನೆ. 1, ಭಯಪಡಬೇಡ. 2, ನಾನು ಗುರಾಣಿಯಾಗಿದ್ದೇನೆ. 3, ನಿನಗೋಸ್ಕರ ಅತ್ಯಧಿಕ ಬಹುಮಾನವಿಟ್ಟದೆ. ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೇವೆ. ಅತ್ಯಧಿಕ ಒಂದು ಬಹುಮಾನ ಯಾಕೆ ದೇವರು ಕೊಟ್ಟಿದ್ದಾನೆ ಅಂದ್ರೆ, ಅಬ್ರಹಾಮನು ಶಾಲೇಮನ ಅರಸನಾದಂತ ಮೆಲ್ಕಿಚೆದೇಕನಿಗೆ ಕಾಣಿಕೆ ಕೊಡ್ತಾನೆ. ಮತ್ತು ಸ್ವದಮ ಅರಸನು ನೀನು ಆ ಆಸ್ತಿಯನ್ನು ತೆಗೆದುಕೋ ಅಂತ ಆಫರ್ ಕೊಟ್ಟಾಗ ಆತನ ಅದನ್ನು ಬೇಡ ಅಂತೇಳಿ ತಿರಸ್ಕಾರ ಮಾಡ್ತಾನೆ. 14:23ನೇ ವಚನದಲ್ಲಿ, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅನ್ಯರು ಕೊಡುವಂತ ಒಂದು ಆಸ್ತಿಯನ್ನು ಅವನು ತಿರಸ್ಕಾರ ಮಾಡಿದ್ದರಿಂದ ದೇವರು ಏನ್ ಮಾಡ್ತಾನೆ? ನಾನು ನಿನಗೋಸ್ಕರ ಅತ್ಯಧಿಕವಾದಂತ ಬಹುಮಾನವನ್ನು ಇಟ್ಟಿದ್ದೆ. ಅದಕ್ಕಾಗಿ ಅದರಲ್ಲಿ ನಾವು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ನಾವು ಅನ್ಯರಿಂದ ಏನು ಅಪೇಕ್ಷಿಸದೆ ನಾವು ದೇವರಿಗೆ ಕೊಡುವಂತವರಾಗಿರುವಾಗ, ದೇವರ ನಾಮದಲ್ಲಿ ನಾವು ಸಹಾಯ ಮಾಡುವಂತವರಾಗಿದ್ದಾಗ ಅತ್ಯಧಿಕವಾದಂತ ಬಹುಮಾನವನ್ನು ದಯಪಾಲಿಸ್ತಾನೆ ಅಂತೇಳಿ ಕಳೆದ ವಾರದಲ್ಲಿ ಗಮನಿಸಿದೆ. ಆದ್ರೆ ಇವತ್ತು 2ನೇ ವಿಷಯಕ್ಕೆ ಬರ್ತೇನೆ. ಭಯಪಡಬೇಡ. ಯಾಕೆ ಅಬ್ರಹಾಮನಿಗೆ ಭಯ ಉಂಟಾಯಿತು? ಯಾವ ವಿಷಯದಲ್ಲಿ ಅಬ್ರಹಾಮನು ಭಯಪಡ್ತಾ ಇದ್ದನಂತೇಳಿ ಆ ವಿಷಯವನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮತ್ತು ಈ ಗುರಾಣಿ ಬಗ್ಗೆ ಕೂಡ ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಆದ್ರೆ ಪ್ರಿಯರೇ, ಈ 15ನೇ ಅಧ್ಯಾಯ ಈ ಸಂಗತಿ ನಡೆದ ಮೇಲೆ, ಯಾವ ಸಂಗತಿಗಳು? 14ನೇ ಅಧ್ಯಾಯದಲ್ಲಿ ನಡೆದಂತ ಸಂಗತಿ. 14ನೇ ಅಧ್ಯಾಯದಲ್ಲಿ 5 ಮಂದಿ ಅರಸರು ಈ ಸೊದಮ ಗೊಮೋರ ಪಟ್ಟಣಗಳನ್ನು, ಅಲ್ಲಿದ್ದಂತ ಜನರನ್ನು ಸೆರೆ ಹಿಡ್ಕೊಂಡು ಹೋಗ್ತಾ ಇದ್ದಾಗ, 4 ಮಂದಿ ಅರಸರು ಸೆರೆ ಹಿಡ್ಕೊಂಡು ಹೋಗ್ತಾ ಇದ್ದಾಗ ಅಬ್ರಹಾಮನು ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದಂತ 318 ಮಂದಿಯನ್ನು, ಬೆಳೆದು ಶಿಕ್ಷಿತರಾದಂತ 318 ಮಂದಿಯನ್ನು ಕರ್ಕೊಂಡು ಅವರನ್ನು ಸೋಲಿಸಿ ಹಿಂತಿರುಗಿ ಬರುವಂತ ಘಟನೆಗಳು. ಈ ಸಂಗತಿಗಳು ಅಂದ್ರೆ 14ನೇ ಅಧ್ಯಾಯದಲ್ಲಿ ಆ ಯುದ್ಧದ ಸನ್ನಿವೇಶ, ಆ ಘಟನೆಗಳು ನಡೆದ ಮೇಲೆ ದೇವರು ದರ್ಶನ ಕೊಟ್ಟು ಮಾತಾಡ್ತಿದ್ದ. ವಾಸ್ತವಿಕವಾಗಿ ಯಾರಾದ್ರೂ ದುಃಖದಲ್ಲಿದ್ದಾಗ, ಸಮಸ್ಯೆದಲ್ಲಿದ್ದಾಗ, ಕಣ್ಣೀರಿನಲ್ಲಿದ್ದಾಗ ದೇವರು ಮಾತಾಡುವಂಥದ್ದು, ಪರಿಷ್ಕಾರ ಕೊಡುವಂಥದ್ದು ನಾವು ನೋಡ್ತೇವೆ. ಸರಳವಾಗಿ ವಾಕ್ಯದಲ್ಲಿ ಕೂಡ ಒಬ್ಬ ವ್ಯಕ್ತಿ ದುಃಖದಲ್ಲಿಯೂ ಮತ್ತು ಸಮಸ್ಯೆಗಳಲ್ಲಿದ್ದಾಗ ದೇವರಲ್ಲಿ ಪ್ರತ್ಯಕ್ಷನಾಗಿ ನೀನು ಬಯಲುವಾಗಿರು ಅಂತೇಳಿ ಹೇಳುವಂಥದ್ದು ಸರ್ವಸಾಧಾರಣ. ಆದ್ರೆ ಇಲ್ಲಿ ಯುದ್ಧವನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಬರುತ್ತಿರುವಂತ ಅಬ್ರಹಾಮನಿಗೆ ದೇವರ ದರ್ಶನ ಕೊಟ್ಟು, ನೀನು ಭಯಪಡಬೇಡ ಅಬ್ರಹಾಮನ ಅಂತ ಹೇಳ್ತಾರೆ. ಯಾಕಂತ ನಾವು ಮುಂದೆ ಆಲೋಚನೆ ಮಾಡೋಣ. ಆದ್ರೆ ಇಲ್ಲಿ ಈ ಸಂಗತಿ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಇಲ್ಲಿ ದೇವರು ಆತನಿಗೆ ವಾಕ್ಯ ರೂಪದಲ್ಲಿ ವಾಕ್ಯವನ್ನು ಕೊಟ್ಟಿರುವಂತದ್ದು ನಾವು ಗಮನಿಸ್ತೇವೆ. ಕೆಲವರು ದರ್ಶನ ಅಂದ್ರೆ ಈಗ ಲೋಕದಲ್ಲಿ ಅನೇಕರು ಹೇಳುವಂತ, ನನಗೆ ಬಿಲ್ಲಿ ರೂಪದಲ್ಲಿ ಬಂದ, ಅವನು ಬೆಳಕಾಗಿ ಬಂದ, ಯಾವುದೋ ಒಂದು ಆಕಾರದಲ್ಲಿ ಬಂದ ಅಂತ ಹೇಳುವಂತ ಕೆಲವೊಂದು ಮಾತುಗಳನ್ನು ನಾವು ಲೋಕದಲ್ಲಿ ಗಮನಿಸ್ತೇವೆ. ಇವತ್ತು ಕ್ರೈಸ್ತರಲ್ಲಿ ಕೂಡ ನನಗೆ ಸಿಲುವೆ ಹೊತ್ತುಕೊಂಡು ಹೋಗ್ತಾ ಇರುವಾಗ ನಾನು ಕಂಡಿದ್ದೇನೆ, ಮತ್ತು ಪರಲೋಕದಲ್ಲಿ ಇರುವಂತ ನಾನು ಕಂಡಿದ್ದೇನೆ, ಇಲ್ಲ ನನ್ನ ಮುಂದೆ ದೊಡ್ಡ ಬೆಳಕಾಗಿ ಬಂದು ನಿಂತಿದ್ದಾನೆ ಅಂತ ಕಂಡಿದ್ದೇನೆ ಅನ್ನುವಂತ ವಿಷಯಗಳು ಆ ಕ್ರೈಸ್ತರ ಲೋಕದಲ್ಲಿ ಕೂಡ ಅಲ್ಲಲ್ಲಿ
ಸಾಕ್ಷಿಯಾಗಿ ಹೇಳುವಂತ ಮಾತುಗಳು ಕೇಳಿಸ್ಕೊಳ್ತೇವೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿರುವಂತ ಮಾತೇನಂತಂದ್ರೆ, ಯೆಹೋವನ ವಾಕ್ಯವು ಉಂಟಾಯಿತು. ವಾಣಿ ಯೆಹೋವನ ವಾಕ್ಯ ಉಂಟಾಯಿತಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಇಲ್ಲಿ ಆಕಾರವು ಮತ್ತು ವ್ಯಕ್ತಿ ಇದರ ಬಗ್ಗೆ ಪರಿಶುದ್ಧಾತ್ಮ ದೇವರು ಕೊಟ್ಟಿಲ್ಲ. ಅದು ದೇವರ ವಾಕ್ಯ ಅಬ್ರಹಾಮನಿಗೆ ಪ್ರತ್ಯಕ್ಷವಾಯಿತು. ದೇವರ ವಾಕ್ಯ ಅಬ್ರಹಾಮನಿಗೆ ಪ್ರತ್ಯಕ್ಷವಾಗಿ ಆತನೊಂದಿಗೆ ಮಾತಾಡಿರುವಂತದ್ದು ನಾನು ಗಮನಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ವಿಶ್ವಾಸಿಗಳಾಗಿರುವಂತ ನಮಗೆ ದರ್ಶನಗಳಾಗಬೇಕು, ದೇವರು ಕಾಣಿಸ್ಕೊಳ್ಬೇಕಂತ ಅಪೇಕ್ಷೆಗಿಂತ ದೇವರು ನಮ್ಮ ಕೈ ಕೊಟ್ಟಂತ ಈ ಶ್ರೇಷ್ಠವಾದಂತ ವಾಕ್ಯವಿದೆಯಲ್ಲ, ಇದರಲ್ಲೇ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ನಮ್ಮ ಕಷ್ಟದಲ್ಲಿ, ನಮ್ಮ ನೋವುಗಳಲ್ಲಿ, ನಮ್ಮ ಕಣ್ಣೀರಿನಲ್ಲಿ ದೇವರ ವಾಕ್ಯವನ್ನು ಓದುವಾಗ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತಾಡ್ತಾನೆ. ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ವಾಕ್ಯದ ಮೂಲಕವಾಗಿ ಧೈರ್ಯಪಡಿಸಿ ಬಲಪಡಿಸುವಂತ ದೇವರಾಗಿದ್ದಾನಂತೇಳಿ ವಾಕ್ಯ ಭಾಗವನ್ನು ಗಮನಿಸಿ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಾಕ್ಯವು ಎಲ್ಲದಕ್ಕೂ ಆಧಾರ. ವಾಕ್ಯವು ಎಲ್ಲ ವಿಷಯಗಳಿಗೆ ವಾಕ್ಯವೇ ಆಧಾರ. ಸೃಷ್ಟಿ ವಾಕ್ಯವೇ ಆಧಾರ. ಮನುಷ್ಯನ ನಿರ್ಮಾಣಕ್ಕೂ ವಾಕ್ಯವೇ ಆಧಾರ. ಇವತ್ತು ಸೃಷ್ಟಿ ನಿರ್ವಹಣೆ ಮಾಡಲ್ಪಡ್ತಾ ಅದಕ್ಕೆ ದೇವರ ವಾಕ್ಯವೇ ಆಧಾರ. ಅದಕ್ಕಾಗಿ ವಿಶ್ವಾಸಿಗಳಾಗಿರುವಂತ ನಮ್ಮ ಜೀವನದಲ್ಲಿ ದೇವರ ವಾಕ್ಯವೇ ನಮಗೆ ಆಧಾರವಾಗಿದೆ. ದೇವರ ವಾಕ್ಯವೇ ನಮಗೆ ಪ್ರಮುಖವಾಗಿದೆ. ಅದಕ್ಕಾಗಿ ಆ ವಾಕ್ಯವನ್ನು ಪ್ರೀತಿಸಬೇಕು. ಆ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ದೇವರು ಮಾತಾಡ್ತಾರೆ. ಮತ್ತಿನ್ನು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1-5 ವಚನ ಓದಬೇಕಾದ್ರೆ ಎಲ್ಲರೂ ಬಾಯ್ಪಾಠವಂತ ವಚನಗಳೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. 14ನೇ ವಚನ ಓದುವಾಗ, ಆ ವಾಕ್ಯವೆಂಬವನು ಶರೀರಧಾರಿಯಾಗಿ ನಮ್ಮ ಮಧ್ಯಕ್ಕೆ ಇಳಿದು. ವಾಕ್ಯವೆಂಬ ಆತನು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ರೂಪದಲ್ಲಿ ಶರೀರಧಾರಿಯಾಗಿ ನಮ್ಮ ಮಧ್ಯೆಗೆ ಬಂದಿರುವಂತದ್ದು ವಾಕ್ಯದಲ್ಲಿ. ಅದಕ್ಕಾಗಿ ಆತನ ಮೇಲೆ ನಾವು ನಂಬಿಕೆ ಇಡುವಾಗ, ಇಲ್ಲ ಆ ವಾಕ್ಯ ಈಗ ಅಕ್ಷರಾರ್ಥವಾಗಿ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿಲ್ಲ, ಆತ್ಮಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ, ಸಂಚಾರ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆದ್ರೆ ಈಗ ಆತನು ನಮ್ಮನ್ನು ವಾಕ್ಯ ರೂಪದಿಂದ ನಮ್ಮೊಂದಿಗೆ ಮಾತಾಡ್ತಾನೆ. ಆತನು ಆ ವಾಕ್ಯ ರೂಪದಲ್ಲಿ ಮಾತಾಡುವಾಗ ನಾವು ನಂಬಿಕೆ ಇಟ್ರೆ ನಾವೇನಾಗ್ತೇವೆ? ನೀತಿವಂತರಾಗಿ ನಿರ್ಣಯಿಸುವ. 6ನೇ ವಚನದಲ್ಲಿ ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟೆ. ನಾವು ದೇವರ ವಾಕ್ಯವನ್ನು ನಂಬಬೇಕು. ದರ್ಶನಗಳಾಗಬೇಕು, ಅದಾಗಬೇಕು, ಇದಾಗಬೇಕಂತೇಳಿ ಅದರಲ್ಲಿ ಅಪೇಕ್ಷೆ ಪಡದೆ ವಾಕ್ಯದಲ್ಲಿ ನಮಗೆ ಏನು ಬರೆದು ಕೊಟ್ಟಿದ್ದಾನೆ ಅದನ್ನು ನಾವು ನಂಬುವಾಗ ನಾವು ನೀತಿವಂತರಾಗಿ ನಂಬದೆ ನೀತಿವಂತರಾಗಿಯೂ ಮತ್ತು ದೇವರಲ್ಲಿ ನಡೀಲಿಕ್ಕೆ ಸಾಧ್ಯವೇ. ಅದಕ್ಕಾಗಿ ನಮ್ಮೆಲ್ಲ ಜೀವನದಲ್ಲಿ ದೇವರ ವಾಕ್ಯವೇ ಪ್ರಮುಖ. ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದಕ್ಕೆ ಕಾರಣವೇನು? ಯೇಸು ಸ್ವತಃ ನಮಗೆ ಕಾಣಿಸ್ಕೊಂಡಿಲ್ಲ. ಆ ಕಲ್ವಾರಿ ಕ್ರೂಜ್ ಏನು ನಾವು ನೋಡ್ಲೇ ಇಲ್ಲ. ಆದ್ರೆ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ಯಾವ್ದು ಕಾರಣ? ಯಾವ್ದು ಆಧಾರ? ಈ ವಾಕ್ಯವೇ, ಈ ಸತ್ಯವಾಕ್ಯವೇ. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಆ ಸುವಾರ್ಥ ವಾಕ್ಯವನ್ನು, ಆ ವಾಕ್ಯ ನಮ್ಮ ಬಳಿಗೆ ಬರುವಾಗ, ನಮ್ಮ ರಕ್ಷಣೆ ಸುವಾರ್ಥ ನಮ್ಮ ಬಳಿಗೆ ಬರುವಾಗ ನಾವು ನಂಬಿದ್ದೇವೆ, ವಾಕ್ಯವನ್ನು ನಂಬಿದ್ದೇವೆ. ಆ ನಂಬಿಕೆ ನಮ್ಮನ್ನೇನ್ ಮಾಡ್ತಾ ಇದೆ? ನೀತಿವಂತರಾಗಿ ನಿರ್ಣಯ ಮಾಡ್ತಾ ಇದೆ. ನೋಡಿ, ಒಂದು ವಚನ ಓದಿ ನಾನು ಇಲ್ಲಿ ಬರ್ತೇನೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 38ನೇ ವಚನದಿಂದ ಒಂದು ಮಾತು ಓದೋಣ. 38-39. ಆದದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯಿತೆಂಬುದು ನಮಗೆ ಸಾರೋಣವಾಗುತ್ತದೆಂದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನಾವು ಬಿಡುಗಡೆ ಹೊಂದಲಾಗದೆ, ಇಲ್ಲಿ ಗಮನಿಸಿ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನಾವು ಬಿಡುಗಡೆ ಹೊಂದಲಾಗದೆ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಯಾರ ಮೂಲಕವಾಗಿ? ಕರ್ತನಾಗಿರುವಂತೆ ಧರ್ಮಶಾಸ್ತ್ರದ ಮೂಲಕವಾಗಿ ಯಾರಿಗೂ ಬಿಡುಗಡೆ ಆಗಲಿಲ್ಲ. ಆದರೆ ಆತನನ್ನು ನಂಬುವುದರ ಮೂಲಕವಾಗಿ ಎಲ್ಲ ಪಾಪಗಳಿಂದ ಆತವಾಗಿ ಬಿಡುಗಡೆ
ಹೊಂದಿ ನೀತಿವಂತರೆನಿಸಿಕೊಂಡಿರುವಂತದ್ದು, ಇಲ್ಲ ನಮ್ಮ ಪಾಪಗಳಿಂದ ನಾವು ಬಿಡುಗಡೆ ಹೊಂದಿರುವಂತದ್ದು ಯಾವುದರಿಂದ? ದೇವರನ್ನು ನಂಬಿದ್ದರಿಂದ, ದೇವರ ವಾಕ್ಯದಲ್ಲಿ ನಾವು ನಂಬಿಕೆ ಇಟ್ಟಿದ್ದರಿಂದ. ಆ ಸುವಾರ್ತೆ, ಯೇಸು ಕ್ರಿಸ್ತು ನಮಗೋಸ್ಕರ ಈ ಲೋಕಕ್ಕೆ ಬಂದನು, ಆತ ನಮ್ಮ ಪಾಪ ಪರಿಹಾರಕ್ಕಾಗಿ ಮರಣಿಸಿ ಹೋನಲ್ಪಟ್ಟು ಮೂರನೇ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನಂತೇಳಿ ನಾವು ನಂಬಿದ್ದರಿಂದ, ಆ ವಾಕ್ಯವನ್ನು ನಾವು ನಂಬಿದ್ದರಿಂದ ನಾವೇನಾಗಿದ್ದೇವೆ? ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದೆ. ಆಮೇಲೆ ಇನ್ನೊಂದು ಮಾತು ಓದಿ ನಾನು ಅಲ್ಲಿಗೆ ಬರ್ತೀನಿ. ರೋಮಪತ್ರಿಕೆ ನೋಡಿ, ರೋಮಪತ್ರಿಕೆ 5ನೇ ಅಧ್ಯಾಯ, ರೋಮಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಂಬಿಕೆಯಿಂದ ಅಬ್ರಹಾಮನ ಹತ್ರ ವಾಕ್ಯ ಬಂತು, ಯೆಹೋವನ ವಾಕ್ಯ ಉಂಟಾಯಿತು. ಅಬ್ರಹಾಮನ ಏನ್ ಮಾಡ್ದ? ಆ ವಾಕ್ಯವನ್ನು ನಂಬಿದನು, ಬಂದಂತ ವಾಕ್ಯವನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು, ನೀತಿಯಿಂದ ಎಣಿಸಲ್ಪಟ್ಟು. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ನಮ್ಮ ಹತ್ರ ಬರುವಾಗ, ಇಲ್ಲ ನಮಗೆ ಕೇಳಿಸಿಕೊಳ್ಳುವಾಗ, ಆ ವಾಕ್ಯವನ್ನು ನಂಬುವುದರಿಂದ ನಮಗೇನಾಗ್ತದೆ? ನಾವು ಈ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಉಂಟಾಗಿರುವಂತಹ ವಾಕ್ಯವನ್ನು ಅಬ್ರಹಾಮನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಅಂತ ಹೇಳಿ ಗಮನಿಸಿ. ಅದಕ್ಕಾಗಿ ನಮ್ಮೆಲ್ಲ ವಿಷಯಗಳಿಗೆ, ಇಲ್ಲ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರವು ಎಲ್ಲಿ ಸಿಗ್ತದಂದ್ರೆ ದೇವರ ವಾಕ್ಯದಲ್ಲಿ ಮಾತ್ರ ಸಿಗ್ತದೆ. ದೇವರ ವಾಕ್ಯವಿಲ್ಲದೆ ಪರಿಷ್ಕಾರವಿಲ್ಲ ಪ್ರಿಯರೇ. ಒಬ್ಬ ನಿಜವಾದಂತ ವಿಶ್ವಾಸಿಗೆ ವಾಕ್ಯದಲ್ಲಿ ಮಾತ್ರ ಪರಿಷ್ಕಾರ, ವಾಕ್ಯದಲ್ಲಿ ಮಾತ್ರ ಪರಿಷ್ಕಾರ ಸಿಗ್ತದೆ. ಅದಕ್ಕಾಗಿ ಆ ವಾಕ್ಯವನ್ನು ನಂಬೋಣ, ಆ ವಾಕ್ಯವನ್ನು ಅನುಸರಿಸೋಣ, ಅದರಿಂದ ಸಿಗುವಂತ ಪ್ರತಿಫಲವನ್ನು ನಾವು ಅನುಭವಿಸ್ತೇವೆ. ಸರ್, ನಾನು ವಿಷಯಕ್ಕೆ ಬರ್ತೇನೆ. ಇಲ್ಲಿ ಅಬ್ರಹಾಮನಿಗೆ ದೇವರು ಕೊಟ್ಟಂತ ಮಾತೇನು? ಆ ವಾಕ್ಯದಲ್ಲಿ ದೇವರು ಭಯಪಡಬೇಡ ಅಂತ. ಯಾಕೆ ಅಬ್ರಹಾಮನಿಗೆ ಭಯ ಅಂತ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನಿಗೆ ಯಾಕೆ ಭಯ ಅಂದ್ರೆ 2ನೇ ವಚನ ಅಬ್ರಹಾಮನ್ ಹೇಳ್ತಾನೆ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ನನ್ನ ಆಸ್ತಿ ಎಲ್ಲ ದಮಸ್ಕದ ಎಲಿಯಾಜನ ಪಾಲಾಗುವುದಲ್ಲ ಅಂದನು. ಅಬ್ರಹಾಮನಿಗೆ ಸರ್ವ ಸಮೃದ್ಧಿ ಇದೆ, ದೇವರು ಆಶೀರ್ವದಿಸ್ತಾ ಇದ್ದಾನೆ, ಆತನಿಗೆ ಅತ್ಯಧಿಕ ಬಹುಮಾನವು ಇಡಲ್ಪಟ್ಟಿದೆ. ಆದ್ರೆ ಅಬ್ರಹಾಮನ ಮನಸ್ಸಿನಲ್ಲಿದ್ದಂತ ಒಂದು ಭಯ, ಆಲೋಚನೆ ಅಂತಂದ್ರೆ ಅವನಿಗೆ ಸಂತಾನವೂ ಇಲ್ಲ. ಆಸ್ತಿ ಸಮೃದ್ಧಿ ಇದೆ, ಆದ್ರೆ ನನಗೆ ಏನು ಕೊಟ್ರೇನು? ನಾನು ಸಂತಾನವಿಲ್ಲದವನಾಗಿದ್ದೇನಲ್ಲ, ದಮಸ್ಕದ ಎಲಿಯಾಜರೇ ನನ್ನ ಆಸ್ತಿಗೆ ವಾರಸನಾಗ್ತದೆ, ಅವನು ಪಾಲಾಗ್ತದಲ್ಲ ಅಂತೇಳಿ ಅಬ್ರಹಾಮನ್ ಹೇಳಿದಾಗ ದೇವರಲ್ಲಿ ಆತನಿಗೆ ವಾಗ್ದಾನ ಮಾಡ್ತಾನೆ. 2ನೇ ವಚನದಲ್ಲಿ ಅಬ್ರಹಾಮನೊಂದು ಪ್ರಶ್ನೆ, ತನಗಿರುವಂತ ಭಯವನ್ನು ಆ ಪ್ರಶ್ನೆ ದೇವರಿಗೆ ತಿಳಿಸ್ತಾನೆ. ತನಗಿರುವಂತ ಭಯವನ್ನು ಪ್ರಶ್ನೆ ರೂಪದಲ್ಲಿ, ನನಗೆ ಏನು ಕೊಟ್ರೇನು? ನನಗೆ ಸಂತಾನವಿಲ್ಲ ಅಂತೇಳಿ. ಆದ್ರೆ ದೇವರು 4, 5, 6 ವಚನಗಳಲ್ಲಿ ಅಬ್ರಹಾಮನ ಪ್ರಶ್ನೆಗೆ, ಇಲ್ಲ ಅವನಿಗಿರುವಂತಹ ಭಯಕ್ಕೆ ಆತನು ಒಂದು ವಾಗ್ದಾನವನ್ನು ಮಾಡ್ತಾನೆ. ವಾಕ್ಯದೊಂದಿಗೆ ಕೂಡಿರುವಂತ ಒಂದು ವಾಗ್ದಾನ, ಮತ್ತು ಮಗನ ವಿಷಯದಲ್ಲಿ ವಾರಸನಿಗಾಗಿ ಒಂದು ವಾಗ್ದಾನವನ್ನು ಮಾಡಿ ಅಬ್ರಹಾಮನ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿರುವಂತದ್ದು ಈ ವಚನ ಭಾಗದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ಪ್ರಿಯರೇ, ಅಬ್ರಹಾಮ ಸರ್ವ ಸಮೃದ್ಧಿ ಬರ್ತಾನೆ ಅಂದ್ರೆ ಸಂತಾನವಿಲ್ಲ, ಮಕ್ಕಳಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಗಮನಿಸುವಂತ ಮಾತು, ಸಂತಾನವು ಇಲ್ಲದೆ ಇರುವಂತ ಸಂಪಾದನೆ ಅದೆಷ್ಟಿದ್ರೂ ಕೂಡ ಪ್ರಯೋಜನಕರವಾಗಿ ಇರುವುದಿಲ್ಲ. ಇದು ಅಬ್ರಹಾಂ ನೆನೆಸಿದನು. ಈಗ ಸಂತಾನವಿಲ್ಲ, ಮಕ್ಕಳಾದನೆ ಸರ್ವ ಸಮೃದ್ಧಿ ಇದೆ, ಅದರಿಂದ ಏನು ಪ್ರಯೋಜನ? ಮಕ್ಕಳಿಗೆ ಅದು ಆಶೀರ್ವಾದಕರವಾಗಿರ್ತದೆ. ಅದಕ್ಕಾಗಿ ಅಬ್ರಹಾಂ ಯಾಕೆ ಭಯಪಡ್ತಂದ್ರೆ, ಸಂತಾನವಿಲ್ಲದಂತ ಸಂಪಾದನೆ ಅದು ಅಷ್ಟು ಪ್ರಯೋಜನಕರವಾಗಿ ಇರುವುದಿಲ್ಲ. ಅದಕ್ಕಾಗಿ ಈ ವಾಕ್ಯ ಭಾಗದಲ್ಲಿ ಸಂಪಾದನೆಕ್ಕಿಂತ ಸಂತಾನವೇ ಅತಿ ಪ್ರಾಮುಖ್ಯವಾದದ್ದು ಅಂತ ನಾವು ಗಮನಿಸೋಣ. ನಾವು ಸಂಪಾದಿಸುವಂತ ಸಂಪಾದನೆಗಿಂತ ದೇವರು ಕೊಡುವಂತ ಸಂತಾನವಿದೆಯಲ್ಲ, ಮಕ್ಕಳಿದ್ದು ಶ್ರೇಷ್ಠವಾಗಿ ಅಬ್ರಹಾಮನು ಇಲ್ಲಿ ಭಯಪಡುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. 127ನೇ ಕೀರ್ತನೆ 3ನೇ ಚರಣದಲ್ಲಿ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಅಂತಿದೆ, ಗರ್ಭದಲ್ಲಿ ದೇವರು ಕೊಡು ಬಹುಮಾನವು ಅಂತಿದೆ. ಅಂದ್ರೆ ನಮಗೆ ನಿಜವಾದಂತ ಒಂದು ಸ್ವಾಸ್ಥ್ಯ,
ನಿಜವಾದಂತ ಆಸ್ತಿ, ನಿಜವಾದಂತ ಒಂದು ಸಂಪಾದನೆ ಯಾವುದಂದ್ರೆ ಸಂತಾನ. ಅದಕ್ಕಾಗಿ ಇಲ್ಲಿ ಅಬ್ರಹಾಮನಿಗೆ ಸರ್ವ ಸಮೃದ್ಧಿ ಇದೆ, ವಿಶಾಲಿನಿಯಾಗಿ ಜೀವಿಸ್ತಾ ಇದ್ದಾನೆ, ಎಲ್ಲ ಅರಸರು ಸೋಲಿಸಿ ಬರ್ತಾ ಇದ್ದಾನೆ. ಆದ್ರೆ ಮನಸ್ಸಿನಲ್ಲಿ ಒಂದು ಭಯ, ಒಂದು ನೋವು ಏನಂತಂದ್ರೆ, ಇಷ್ಟಿದ್ರೂ ಕೂಡ ಅನುಭವಿಸ್ಲಿಕ್ಕೆ ಒಬ್ಬ ವಾರಸನಿರಲಿಲ್ಲ ಅಂತೆಲ್ಲ ಭಯಪಡ್ತಿದ್ದಾಗ ದೇವರು ಏನ್ ಮಾಡ್ತಾನೆ, ವಾರಸನಿಗೋಸ್ಕರ ಒಂದು ವಾಗ್ದಾನ ಮಾಡಿರುವಂತದ್ದು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಂತಾನವೇ ನಿಜವಾದ ಒಂದು ಸ್ವಾಸ್ಥ್ಯ. ವಿಶ್ವಾಸಿಗಳಾಗಿರುವಂತ ನಮಗೆ ಈ ಭೂಲೋಕದಲ್ಲಿ ದೇವರು ಕೊಡುವಂತ ಸಂತಾನ, ಅವರೇ ಒಂದು ನಿಜವಾದಂತ ಸ್ವಾಸ್ಥ್ಯವಂತೆ ವಾಕ್ಯದಿಂದ ಗಮನಿಸುವಂತ ಒಂದು ಸತ್ಯ. ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನು ಅನುಭವಿಸ್ಲಿಕ್ಕೆ ವಾರಸರಿಲ್ಲದಿದ್ರೆ ಅದಷ್ಟು ಪ್ರಯೋಜನಕರವಾಗಿ ಇರುವುದಿಲ್ಲ. ಅದಕ್ಕಾಗಿ ಅಬ್ರಹಾಮಿಗಿದ್ದಂತ ಈ ಭಯವನ್ನು ದೇವರು ಏನ್ ಮಾಡ್ತಂದ್ರೆ ಒಂದು ವಾಗ್ದಾನ ರೂಪದಲ್ಲಿ ನೋಡಿ 4ನೇ ವಚನದಲ್ಲಿ ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯನಾಗುವುದಿಲ್ಲ. ಇವನಂದ್ರೆ ಎಲಿಯಾಜರನು, ದಮಸ್ಕದ ಎಲಿಯಾಜರನು ಅಬ್ರಹಾಂ ನೆನೆಸಿದ್ದೇನು ಇವನಿಗೆ ಪಾಲಾಗ್ತದೆ. ನಾನು ಇಷ್ಟು ಸಂಪಾದಿಸಿದ್ದೆಲ್ಲವೂ ಕೂಡ ನನಗೆ ಮಕ್ಕಳಿಲ್ಲ, ಅದಕ್ಕಾಗಿ ಇವನ ಪಾಲಾಗ್ತದೆ ಅಂತ ಹೇಳಿ ಅಬ್ರಹಾಂ ಇರುವಾಗ ದೇವರು ಮಾತಾಡ್ತಾನೆ, ಇವರು ನಿನಗೆ ಬಾಧ್ಯನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದನು. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ವಾರಸನ ವಿಷಯದಲ್ಲಿ ವಾಗ್ದಾನ ಎಷ್ಟು ಹೊರಗೆ ಕರ್ಕೊಂಡು ಆಕಾಶದ ಕಡೆ ನಕ್ಷತ್ರಗಳನ್ನು ಲೆಕ್ಕಿಸುವುದು ಸಂತಾನ ಆಗ್ತದೆ. ಒಬ್ಬ ಮಗನಿಗಾಗಿ ನೀನು ಭಯಪಡ ಅಬ್ರಹಾಮನೇ, ನಾನೇನ್ ಮಾಡ್ತೇನೆ, ನಿನ್ನ ಸಂತಾನವನ್ನು ಆಕಾಶ ನಕ್ಷತ್ರಗಳಷ್ಟು ವಿಸ್ತಾರವಾಗಿ ನಾನು ಮಾಡ್ತೇನೆ, ನಿನ್ನ ಸಂತಾನ ಅಷ್ಟಾಗುವುದು. ಆದ್ರೆ ಅಬ್ರಹಾಮನು ಯೆಹೋವನನ್ನು ನಂಬಿದನು, ಆ ಮಾತನ್ನು ನಂಬಿದನು, ಆ ವಾಕ್ಯವನ್ನು ನಂಬಿದನು. ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಪ್ರಿಯರೇ. ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ವಾಗ್ದಾನವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯದಲ್ಲೇ ವಾಗ್ದಾನವಿರ್ತದೆ. ವಾಕ್ಯವನ್ನು ನಾವು ಅಂಗೀಕರಿಸಿಕೊಳ್ಳುವಾಗ ವಾಗ್ದಾನವನ್ನು ಕೂಡ ನಾವು ಅನುಭವಿಸ್ತೇವೆ. ಅದಕ್ಕಾಗಿ ಇಲ್ಲಿ ವಾರಸನ ವಿಷಯದಲ್ಲಿ ದೇವರು ಮಾಡಿದಂತ ವಾಗ್ದಾನವನ್ನು ಅಬ್ರಹಾಮನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನಂಬಿಕೆಯಲ್ಲಿ ಬಲಪಡಿಸುವಂತ ದೇವರು. ಆದ್ರೆ ಆತನ ಮಕ್ಕಳಾದ ನಾವು ಆತನ ವಾಕ್ಯವಿದೆಯಲ್ಲ, ನಮಗೆ ಕೊಡಲ್ಪಟ್ಟಂತ ಆ ವಾಕ್ಯವನ್ನು ನಾವು ನಂಬಬೇಕು. ವಾಕ್ಯವನ್ನು ನಂಬದಿದ್ದರೆ, ವಾಕ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ದೇವರ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಳ್ಳಿಕ್ಕೆ ಇಲ್ಲ ದೇವರ ವಾಗ್ದಾನಗಳನ್ನು ಅನುಭವಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗುತ್ತದೆ. ಅದಕ್ಕಾಗಿ ಇಲ್ಲಿ ಅಬ್ರಹಾಮನು ಆ ವಾರಸನಿಗಾಗಿ ದೇವರು ಮಾಡಿರುವಂತ ಆ ವಾಗ್ದಾನವನ್ನು ನಂಬಿದ್ದರಿಂದ ಆತನಿಗೆ ದೇವರು ಏನ್ ಮಾಡ್ತಾನೆ, ಈತ ನೀತಿವಂತನು. ಇವತ್ತು ಕೂಡ ನಾವು ಹೇಗೆ ನೀತಿವಂತರಾಗಿದ್ದೇವೆ? ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ನಮ್ಮ ದಾನ ಧರ್ಮಗಳಿಂದಲ್ಲ. ಆ ಕಲವಾರಿ ಕ್ರೂಜಿನಲ್ಲಿ ಆತನು ಬಲಿಯಾಗಿರುವಂತ ಆ ಸನ್ನಿವೇಶದ ವಾಕ್ಯವನ್ನು, ಆ ಸುವಾರ್ತೆಯನ್ನು ನಾವು ನಂಬಿದ್ದರಿಂದ ನಾವು ಕೂಡ ನೀತಿವಂತರಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ನಾವು ನಂಬೋಣ. ದೇವರ ವಾಕ್ಯವನ್ನು ನಂಬದಿದ್ದರೆ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಬ್ರಹಾಮನಿಗೆ ಯಾಕೆ ಭಯ ಉಂಟಾಯಿತು ಅಂದ್ರೆ, ಸಂತಾನದ ವಿಷಯದಲ್ಲಿ, ಮಗನ ವಿಷಯದಲ್ಲಿ ಅವನಿಗೆ ಒಂದು ಭಯ ಉಂಟಾಗ್ತದೆ. ಆ ಭಯವನ್ನು ಒಂದು ಪ್ರಶ್ನೆ ರೂಪದಲ್ಲಿ ಕೇಳ್ತಾನೆ, ನನಗೆ ಏನ್ ಕೊಟ್ರೆ ಏನು ಸಂತಾನವಿಲ್ಲ ಅಂತೇಳಿ. ಅದಕ್ಕೆ ದೇವರು ಏನ್ ಮಾಡ್ತಾನೆ, 4ನೇ ವಚನದಲ್ಲಿ, ನಿನ್ನ ಸಂತಾನವನ್ನು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸು ನಿನ್ನಿಂದ ಆದರೆ ಲೆಕ್ಕಿಸು, ನಿನ್ನ ಸಂತಾನವನ್ನು ಅಷ್ಟಾಗುವುದು ಅಂತೆ. ವಾರಸನಿಗೋಸ್ಕರ ದೇವರು ವಾಗ್ದಾನ ಮಾಡ್ತಾನೆ. ಆ ವಾಗ್ದಾನವನ್ನು ದೇವರು ಅಬ್ರಹಾಮ ನಂಬ್ತಾನೆ. ಆ ದೇವರು ಅದರಲ್ಲಿ ನಂಬಿಕೆಯನ್ನು ನೀತಿಯಾಗಿ ಎಣಿಸಿ ಆತನ ನೀತಿವಂತನಾಗಿ ನಿರ್ಣಯಿಸ್ತಾರೆ. ಇದು ಈ ಅಬ್ರಹಾಮನ ಭಯಕ್ಕೆ ಕಾರಣ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸೋಣ, ಭಯಪಡಬೇಡ, ಗುರಾಣಿಯಾಗಿದ್ದೇನೆ, ನಾನು ನಿನಗೆ ಗುರಾಣಿ. ಅಬ್ರಹಾಮನ ಭಯ ಮಗನ ವಿಷಯದಲ್ಲಿ ಅದಕ್ಕೆ ಪರಿಷ್ಕಾರವಾಯಿತು. ಅಬ್ರಹಾಮನಿಗೆ ಯಾವ ಅಂತರಂಗದಲ್ಲಿ ಯಾವ ಭಯ ಉಂಟು? ಸಮಸ್ತವಿದೆ, ಸಮೃದ್ಧಿ ಇದೆ, ಅದನ್ನು ಅನುಭವಿಸ್ಲಿಕ್ಕೆ ಸಂತಾನವಿರಲಿಲ್ಲ. ಆ ಭಯ, ಆ ಕೊರಗು ಆತನಲ್ಲಿ ಉಂಟು. ಆದ್ರೆ 4ನೇ ವಚನದಲ್ಲಿ ಅದಕ್ಕೊಂದು ಪರಿಷ್ಕಾರವನ್ನು ಅಬ್ರಹಾಮನಿಗೆ ದೇವರು ಒದಗಿಸಿಕೊಟ್ಟಿದ್ದಾನೆ. ಆದ್ರೆ ಅದನ್ನು ಯಾವ ರೀತಿಯಾಗಿ ನಾನು ನಂಬಬೇಕಂತ ಹೇಳಿದಾಗ, ಆ ವಾಗ್ದಾನವನ್ನು ಯಾವ ರೀತಿಯಾಗಿ ದೇವರು ಪರಿಷ್ಕಾರ ಮಾಡ್ತಾನೋ 8ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ,
ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವನೆಂದು ತಿಳುಕೊಳ್ಳುವುದು ಹೇಗೆ ಎಂದು ಕೇಳಿದ. ಮತ್ತೆ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಕ್ಕಿಂತ ವಿಸ್ತಾರವಾಗಿ ನಾನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಹೇಳಿದ್ದಾನೆ. ಅದನ್ನು ಯಾವ ರೀತಿಯಾಗಿ ನಾನು ಹೊಂದಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಅಲ್ಲಿ ಕೆಲವೊಂದು ಗುರುತುಗಳನ್ನು ತೋರಿಸಿ, ಆ ಗುರುತುಗಳು ಮುಂದಿನ ವಾರದಲ್ಲಿ ನಾವು ಆಲೋಚನೆ ಮಾಡ್ತೀವಿ.